ಮನುಷ್ಯರುಗಳು ಕತೆ ಇರುತ್ತೆ, ನನ್ನ ಗಾಡಿಗೇ ಕತೆ ಇದೆ. ಆಯಿತು, ಆಮೇಲೆ ಕಾರಲ್ಲಿ ಓಡಾಡೋರು ಸಿಕ್ಕಿದ್ರು ಅಂತ ಕಾಲಲ್ಲಿ ಓಡಾಡಿದವ್ರನ್ನ ಮರಿಬಾರ್ದು. ಹೊಸ್ದಾಗಿ ಊಟ ಕೊಡ್ಸೋರು ಸಿಕ್ಕಿದ್ರು ಅಂತ ಜೊತೆಗೆ ಊಟ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು. ಇದನ್ನು ನಾನು ಕಲ್ತ್ಕೊಂಡು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಷ್ಟಗಳು. ಇವತ್ತು ಯಾರೋ ನಮ್ಮ ಫಾಲೋವರ್ಸು ಕೇಳಿದ್ದಾರೆ ನಮಗೆ ಏನಂತ, ಗಾಡಿ ಬಗ್ಗೆ ಏನು ಫುಲ್ ಸ್ಟೋರಿ ಹೇಳಿ, ಗಾಡಿ ಹೆಂಗೆ ಆಕ್ಸಿಡೆಂಟ್ ಆಯಿತು ಏನಂತ. ಸೊ ಅದ್ರ ಬಗ್ಗೆ ಇವತ್ತು ಫುಲ್ ಕರೆಕ್ಟಾಗಿ ತಿಳಿಸೋಕ್ಕಾಗಿರೋದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇವತ್ತು ನನ್ನ ಬರ್ತಡೇ ಆಗಿರೋ ಕಾರಣ ನನ್ನ ಫಾಲೋವರ್ಸ್ ವಿಶ್ ಏನೇ ಇದ್ರು ನನ್ನ ವಿಶ್, ಸುಮ್ಮನೆ ವಿಶ್ ಅಂತ ಇಟ್ಕೊಂಡಿಲ್ಲ, ಅವ್ರ ವಿಶ್ ಅಲ್ಲ ನನ್ನ ವಿಶ್ಯು. ಸೊ ಅವ್ರು ಕಮೆಂಟ್ ಮಾಡಿ ಕೇಳಿದ್ದಾರೆ ಆ್ಯಕ್ಸಿಡೆಂಟು ಫುಲ್ ವೀಡಿಯೋ ಹಾಕಿ, ಅಂದರೆ ಫುಲ್ ಏನಾಯಿತು ಪ್ರೊಸೀಜರ್ ಹೇಳಿ ಅಂತ. ಸೊ ಅದ್ರ ಬಗ್ಗೆನೇ ಇವತ್ತು ವೀಡಿಯೋ, ಅದ್ರ ಬಗ್ಗೆನೇ ಮಾತಾಡೋಕ್ಕೆ. ನೋಡಿ, ಇವರು ಮಂಜುನಾಥ್, ಅರುಣ್, ಸೊ ನಾನು ಒಬ್ಬನೇ ಮಾತಾಡೋದು ಬೋರ್ ಆಗುತ್ತೆ. ಸೊ ಅದಕ್ಕೆ ಇವ್ರನ್ನ ಕುಣಿಸ್ಕೊಂಡಿದ್ದೀನಿ. ಆಮೇಲೆ ಏನಂದರೆ ಗಾಡಿ ಬಗ್ಗೆ, ಅಂದರೆ ಗಾಡಿ ಹಿಂಗೆ ಆಕ್ಸಿಡೆಂಟ್ ಆಯಿತು ಏನು ಸ್ಟೋರಿ ಗೈಸ್ ಏನಿಲ್ಲ. ನನ್ನ ಫ್ರೆಂಡ್ ಒಬ್ಬ ಊರಿಂದ ಬಂದಿದ್ದ, ಊರಿಂದ ನೋಡೋಕ್ಕೆ ಅಂತ ಬಂದಿದ್ದ. ಸೊ ಅವಾಗ ನಾನು ಟೀ ಕುಡಿಯೋಕ್ಕೆ ಅಂತ ಯೂನಿವರ್ಸಿಟಿಗೆ ಅಂತ ಹೋದ್ವಿ ನಾನು. ಆ ಟೈಮಲ್ಲಿ ಏನಾಯಿತು, ಬರಬೇಕಾದ್ರೆ ನಾವು ಗಾಡಿ ಎಕ್ಸ್ಚೇಂಜ್, ಇನ್ನೊಂದು ರೂಲ್ ಬಿಡಿ, ಯಾವತ್ತೇ ಆದರೂ ಗಾಡಿ ನೀವು ಯಾರು ಕೊಡ್ತಾಯಿದ್ರೆ ಅವರಿಂದ ನೀವು ಹೇಳಿ, ಇಲ್ಲ ಅಂದರೆ ಗಾಡಿನೇ ಕೊಡೋಕೆ ಹೋಗ್ಬೇಡಿ. ಲೈಸೆನ್ಸ್ ಇಲ್ಲದೆ ಇರೋರ ಕೈಗೆ ಯಾವತ್ತೂ ಗಾಡಿ ಕೊಡ್ಕೋಬೇಡಿ, ಯಾಕಂದರೆ ತುಂಬ ಅನುಭವಿಸಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಗೈಸ್. ಇನ್ನೊಂದೇನಂದ್ರೆ ಹೇಗೆ ಆಕ್ಸಿಡೆಂಟ್ ಆಯಿತು ಅಂದರೆ ನನ್ನ ಹತ್ರ ಕ್ಲಿಪ್ ಇದೆ. ಲಾಕ್ರಿಂದ ಬರಬೇಕಾದ್ರೆ ಟೀ ಕುಡ್ಕೊಂಡು ಬರಬೇಕಾದ್ರೆ ಏನಾಯಿತು, ಸೊ ಇಬ್ಬರು ಏನು ಬಿಸಿ ಇರತ್ತೆ ಗೈಸ್, ಬರ್ತಾಯಿದ್ವಿ ಫುಲ್ ಸ್ಪೀಡಲ್ಲಿ. ಅವನು ಒಂದು 60-70 ಇದ್ದ. ಸೊ ಆಪೋಸಿಟು ಬುಲೆಟ್ ಅವ್ನು ಬರ್ತಾಯಿದ್ದ. ಬುಲೆಟಲ್ಲಿ ಫುಲ್ ಡ್ರಿಂಕ್ ಆ್ಯಂಡ್ ಡ್ರೈವು. ಸೊ ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದಾಗ ನಾವು ತೋರಿಸ್ತಿಲ್ಲ. ಈಗ ನನಗೆ ಗಾಡಿ ತೊಗೊಂಡು ಜಸ್ಟ್ 3 months ಆಗಿತ್ತು ಅಷ್ಟೇ, 3 months ಆಗಿತ್ತು. ಸೊ ಹಾಂ, ಸರ್ವಿಸ್ ಆಗಿತ್ತು? ಸರ್ವಿಸ್ ಅಲ್ಲ, ಫಸ್ಟ್ ಸರ್ವಿಸೇ ಆಗಿರಲಿಲ್ಲ ಇನ್ನೂ ಗಾಡಿದು. ಹಾಂ, ಫಸ್ಟ್ ಸರ್ವಿಸೇ ಆಗಿರಲಿಲ್ಲ ಗಾಡಿದು. ಆ ಟೈಮಲ್ಲಿ ಅಂದರೆ ಮನೇಲಿ ಫಸ್ಟೇ ಹೇಳಿದರು, ಏನು ನೋಡಪ್ಪ, ಇದು ಹೆಂಡತಿ ಥರ ಚೆನ್ನಾಗಿ ನೋಡ್ಕೋ, ಒಂದ್ಸಲಿ ಅಂದರೆ ಯಾರ ಕೈಗೆಲ್ಲ ಕೊಟ್ಟು ಹಾಳು ಮಾಡಿಕೊಂಡ್ರೆ ಮತ್ತೆ ಈ ಥರ ತೊಗೊಳಕ್ಕಾಗಲ್ಲ ಅಂತಲೂ ಹೇಳಿದ್ರು. ನಾವೇನು ರಿಚ್ ಫ್ಯಾಮಿಲಿ ಇಲ್ಲ, ವಿ ಆರ್ ಫ್ರಮ್ ಮಿಡಲ್ ಕ್ಲಾಸ್. ಸೊ ಅಷ್ಟೇ ಹೇಳಿದರು, ಗಾಡಿ ಯಾರ ಕೈ ಕೊಡಬೇಡ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಫ್ರೆಂಡು ಕೇಳಬೇಕಾದ್ರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಕೊಟ್ಟೆ ನಾನು. ಕೊಟ್ಮೇಲೆ ಇನ್ನೊಂದು ಏನಂದರೆ, ಇವಾಗ ನನ್ನ ಕೈಗೆ ಎಲ್ಲರ ಗಾಡಿ ಕೊಟ್ಟಿದ್ದಾರೆ ಅಂದರೆ ಆ ಗಾಡಿನ ಸೇಫಾಗಿ ನೋಡ್ಕೊಳ್ಳೋ ನನ್ನ ಜವಾಬ್ದಾರಿ. ನಮ್ಮ ಗಾಡಿ ಅದು ಬೇರೆ ಥರ, ಬೇರೆ ಗಾಡಿ ಆದರೆ ನಾನು ನಮ್ಮ ಗಾಡಿಗಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದನ್ನು. ಸೊ ಅದೊಂದು ಅರ್ಥ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೇಳಿ ಬರಬೇಕು. ಇವಾಗೂ ಆ ಯೂನಿವರ್ಸಿಟಿಗೆ ಈ ಗಾಡಿ ಎಲ್ಲ ಆಕ್ಸಿಡೆಂಟ್ ಆಗಿತ್ತು. ಆ ಗಾಡಿ 2 ಅಂಶ ಹಾಕಿದ್ದಾರೆ. ಆ ಗ್ಯಾಪಲ್ಲೇ ಈ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದು ಕೆಳಗೆ. ಸೊ ಎಲ್ಲೇ ಹೋದ್ರು ಹುಷಾರಾಗಿ ಸೇಫಾಗಿ ರೈಡ್ ಮಾಡಿ. ಯಾವತ್ತೂ ಗೇರ್ಸ್ ಇಲ್ಲದೆ ಫ್ರೆಂಡ್ಸ್ ಕೈ ಕೊಡಬೇಡಿ. ಬಟ್ ಇನ್ನೊಂದೇನಂದರೆ ನನ್ನ ಫ್ರೆಂಡ್ಸ್ಗೆ ಏನೂ ಆಗಿಲ್ಲ, ಸೊ ಸೇಫಾಗಿದ್ದರು ಅವರು. ಇನ್ನೊಂದೇನಂದರೆ ಅವನಿಗೆ ಲೆಗ್ ಇಂಜುರಿ ಆಗೋಯ್ತು, 2 ಬೆಟ್ ಮುರಿದೋಗಿತ್ತು, ಫುಲ್ ಪೊಲೀಸ್ ಕೇಸ್ ಆಗ್ಬಿಟ್ಟಿತ್ತು ವಯಸ್ಸದು. ಹೆಂಗಂದರೆ ಬುಲೆಟ್ ಅವನೇನಂದರೆ ಇಟೇನ್ ರನ್ನು ಹೊಡೋಗ್ಬಿಟ್ಟು ಅವ್ನು ಪಾಡೋದು ಅವನು ಹೊಡೆದು ಹೊಡೆದ್ಬಿಟ್ಟು ಪಾಸ್ ಅವನು. ಸೊ ಆ ಬುಲೆಟ್ನ ನಾವು ಟೋಯಿಂಗ್ ವೆಹಿಕಲ್ ಎತ್ಕೊಂಡೋಗಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಹಾಕಿ, ಆಮೇಲೆ ಈ ಗಾಡಿನೂ ಅಷ್ಟೇ. ಈ ಗಾಡಿ ಇಂಜಿನ್ ಸೀಸ್ ಆದ್ರು ಗಾಡಿ ನಾನು ಅವ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕಾಗಿತ್ತಲ್ಲ. ಸೊ ಅವ್ನ ಹಾಸ್ಪಿಟಲ್ಗೆ ಸೇರ್ಸೋಕ್ಕೋಸ್ಕರ ನಾನು ಈಗ ಮೋಸ್ಟ್ಲಿ ನಾನು ಗಾಡಿ ನಿಲ್ಸಿದ್ರೆ ಇಂಜಿನ್ ಸೀಸ್ ಆಗ್ತಾ ಇರಲಿಲ್ಲ, ಯಾಕಂದರೆ ಆಯಿಲ್ ಸೀಲ್ ಕೊಟ್ಟಿತ್ತಲ್ಲ. ಸೊ ಆಯಿಲ್ ಲೀಕ್ ಆಗ್ತಾ ಇತ್ತು. ಅಕಸ್ಮಾತ್ ನಾನೆಲ್ಲ ನಿಲ್ಸಿದ್ರೆ ಮೋಸ್ಟ್ಲಿ ಇಂಜಿನ್ ಸೀಸ್ ಆಗ್ತಾ ಇರಲಿಲ್ಲ. ಬಟ್ ಹಾಸ್ಪಿಟಲ್ಗೆ ಸೇರ್ಸೋಕ್ಕೋಸ್ಕರ ಈ ಗಾಡಿಯಲ್ಲಿ ಇನ್ನೊಂದು ತಗೋಬೇಕು, ಇಲ್ಲಾಂದರೆ ಹಂಗೆ ಬೇಜಾರಿಲ್ಲ. ಬಟ್ ಫ್ರೆಂಡ್ ಮುಖ್ಯ. ಸೊ ಅವ್ನ ಬೆಟ್ಟು ಫುಲ್ ಮುದೋಗಿತ್ತು, ಸೈಡ್ ಫುಲ್ ಬೆಡ್ ಓಪನ್ನು. ಸೊ ಅದ್ರ ಅದು ಸ್ಕ್ಯಾನ್ ಇದ್ದಿದ್ರೆ ನಾನು ಹಾಕ್ತೀನಿ. ಆಮೇಲೆ ಫುಲ್ ಬೆಡ್ ಮುದೋಗಿತ್ತು. ಗಾಡಿಗಳು ಕಷ್ಟಪಟ್ಟು ತಗೊಡ್ತಾರೆ, ಸೊ ಹುಷಾರಾಗಿ ನೋಡ್ಕೊಳ್ಳಿ. ಅಂದರೆ ಏನಂದರೆ ಮಕ್ಕಳು ಆಸೆ ಪಡ್ತಾರೆ ಅಂತ ಆಸೆ ಪಟ್ಟಿದ್ದೆಲ್ಲ ಕೊಡಿಸ್ಬಿಡ್ತಾರೆ. ಬಟ್ ಆಸೆ ಪಟ್ಟಿಗೆ ಕೊಡಿಸ್ತಾರಲ್ಲ, ಆ ಕೊಡಿಸಿದ್ನ ನಾವು ಕರೆಕ್ಟಾಗಿ ಇಟ್ಕೊಂಡು ಹೋಗೋದು ನಾವು ಕಲ್ತ್ಕೋಬೇಕು.
ಸೊ ಅದನ್ನ ಜೋಪಾನ ಮಾಡೋದು ನಾವು ಯಾವತ್ತೂ ಕಲ್ತ್ಕೋಬೇಕು. ಅದೊಂದು ಕಲ್ತ್ಕೊಂಡಿದ್ದೀನಿ ನಾನು. ಲೆಸನ್ ಇದು, ಲೈಫ್ ಲೆಸನ್ ಇದು ನನಗೆ. ಇನ್ನ ಡೀಟೇಲಾಗಿ ಸ್ಟೋರಿ ಬೇಕಂದರೆ ಕಮೆಂಟ್ ಹಾಕಿ, ಪಕ್ಕ ನಾನು ನಿಮಗೋಸ್ಕರ ಹೆಂಗಾರ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿಗೆ ಆ್ಯಕ್ಸಿಡೆಂಟ್ ಇದೆ, ಯಾರ್ಯಾರು ಇದ್ದರು ಎಲ್ಲರೂ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ. ಸೊ ಇವತ್ತಿಗೆ ಇಲ್ಲೇ ವಿಶ್ ಏನಂದರೆ, ಬರ್ತಡೇಗೆ ಪ್ರತಿ ವರ್ಷವೂ ಬರ್ತಡೇ ಬರುತ್ತೆ, ಬಟ್ ಆ ವಿಶ್ ಮಾಡೋರು ಇರ್ತಾರಲ್ಲ ಅವರು ಪ್ರತಿ ವರ್ಷನೂ ನಮ್ಮ ಜೊತೆ ಇರಬೇಕು. ಅದೇ ನಮ್ಮ ವಿಶ್. ಇವಾಗ ಹೋದ ವರ್ಷ ವಿಶ್ ಮಾಡಿದವರು ನೆಕ್ಸ್ಟ್ ವರ್ಷ ಇಲ್ಲ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಆ ವಿಷಯ ಅರ್ಥನೇ ಇಲ್ಲ ನನಗೆ. ಆ ಥರ ವಿಷ್ ನಮ್ಗೆ ಬೇಕಾಗೇ ಇಲ್ಲ, ವೇಸ್ಟ್ ಅದು. ಸೊ ಅದಕ್ಕೆ ನಾನು ವಿಶ್ ಮಾಡಿದ್ರು ಪರವಾಗಿಲ್ಲ, ನೀವು ನೆಕ್ಸ್ಟ್ ವರ್ಷ ನನ್ನ ಜೊತೆಗೆ ಇರಿ ಅಂತ ಇಷ್ಟಪಡ್ತೀನಿ ನಾನು. ಆ ಥರ